ಈಗ ನಾನು ದುರ್ಗದಳ್ಳಿ ಅಂದ್ರೆ ಸುಂಕಸಾಲೆ ಗ್ರಾಮ ವ್ಯಾಪ್ತಿಗೆ ಬರುವಂತಹ ದುರ್ಗದಳ್ಳಿ ಮತ್ತೆ ಬಂಡಂಜೆ ಫಾಲ್ಸು ಮತ್ತೆ ರಾಣಿಜರಿಗೆ ಹೋಗುವಂತ ಒಂದು ಮತ್ತೆ ಇಲ್ಲಿ ಪುರಾತನ ಕಾಲದ ಕಾಲಭೈರೇಶ್ವರ ದೇವಸ್ಥಾನ ಏನಿದೆ ಆ ಭಾಗಕ್ಕೆ ಸಂಪರ್ಕದ ರಸ್ತೆ ತುಂಬಾ ಹದಗೆಟ್ಟಿದ್ದರಿಂದ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ನೋಡೋಣ ಅವ್ರ ಹತ್ರ ಒಂದು ಮಾತು ಕೇಳೋಣ, ಯಾವ ತರ ಇದೆ ಈ ರಸ್ತೆ, ಎಷ್ಟು ತೊಂದರೆ ಆಗ್ತಾ ಇದೆ ನಿಮ್ಮ ಗ್ರಾಮ ಜನರಿಗೆಲ್ಲ ಅಂತ. ಸರ್ ನಮಸ್ಕಾರ. ನಮಸ್ಕಾರ. ಇವಾಗ ನಮಗೆ ಇವಾಗ ಈ ಪ್ರಾಣಿಗಳು ಬೇರೆ ಇಲ್ಲಿ ಜಾಸ್ತಿ ಇರೋದ್ರಿಂದ ರಸ್ತೆಗಳ ಹಾಳಾದ ಕಾರಣವಾಗಿ ಸ್ಕೂಲು ಮಕ್ಕಳಿಗೆಲ್ಲ ಓಡಾಡೋಕೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಇದನ್ನ ಇವರು ಸಂಬಂಧಪಟ್ಟವ್ರು ಇದನ್ನ ಕೂಡಲೇ ಬಂದು ಅದರ ರಸ್ತೆನ ಎಲ್ಲೆಲ್ಲಿ ಗೊಂಡ ಬಿದ್ದ ಗುಂಡಿಗಳನ್ನು ಮುಚ್ಚಿಕೊಡ್ಬೇಕು ಅಂತ ನಾವು ಮನೆ ಮಾಡ್ತಾ ಇದ್ದೀವಿ ಇವ್ರನ್ನ. ಹಾಗಾಗಿ ಇಲ್ಲಿ ನಮಗೆ ಸ್ಕೂಲ್ ಮಕ್ಕಳು ಮತ್ತೆ ನಮ್ಮ ಜಾಗದಲ್ಲಿ ಬಂದು ಆ ಪಾರ್ಕಿಂಗ್ ಜಾಗ ಇಲ್ಲದ ಕಾರಣವಾಗಿ ಅಲ್ಲಿ ಪಾರ್ಕಿಂಗ್ ಬೇರೆ ರೋಡಲ್ಲೆಲ್ಲ ಹಾಕಿ ನಮ್ಗೆ ಜನಸಾಮಾನ್ಯ ಕೂಲಿ ಕಾರಣಕ್ಕೆ ರಾತ್ರಿ ಇಡೀ ನಿದ್ದೆ ಮಾಡಕ್ಕೆ ಬಿಡದೆ ತೊಂದರೆ ಮಾಡ್ತಾರೆ. ಅದಕ್ಕಾಗಿ ರಸ್ತೆಯನ್ನು ಕೂಡಲೇ ರೆಡಿ ಮಾಡ್ಕೊಡ್ಬೇಕಂತ ನಾವು ಮನೆ ಮಾಡ್ತಾ ಇದ್ದೀವಿ ಇದನ್ನ. ಬಟ್ ಅದೇ ರೀತಿ ಸರ್, ಈಗ ಈ ರಸ್ತೆಯಲ್ಲಿ ಪ್ರವಾಸಿಗರು ಸಾವಿರಾರು ಸಂಖ್ಯೆ ಬರ್ತಾರೆ. ಮತ್ತೆ ಅಲ್ಲಿ ಪುರಾತನ ಕಾಲದ ಒಂದು ದೇವಸ್ಥಾನ ಇದೆ. ಒಂದು ಊರಿನವ್ರಿಗೂ ಹೋಗ್ಲಿಕ್ಕೂ ತುಂಬಾ ತೊಂದರೆ ಆಗ್ತಿದೆ. ಎಲ್ಲರೂ ಅವರಿಗೂ ಕೂಡ ಟೂರಿಸಂನವರಿಗೆ ತೊಂದರೆ ಆಗ್ತಂತೆ ದೇವಸ್ಥಾನಕ್ಕೆ ಹೋಗಕ್ಕೆ. ಆಮೇಲೆ ಇಲ್ಲಿ ಊರಿನವರಿಗೂ ಕೂಡ ತುಂಬಾ ಸಮಸ್ಯೆ ಆಗ್ತವೆ. ರೋಡಲ್ಲಿ ಓಡಾಡಿದ್ರೆ ಕಷ್ಟ ಆಗ್ತಾ ಉಂಟು. ಅದನ್ನ ಸಂಬಂಧಪಟ್ಟ ಸೂರ್ಯ ಅದನ್ನ ರೆಡಿ ಮಾಡ್ಕೊಡ್ಬೇಕಾದ್ರೆ ರೋಡ್ ಗುಂಡಿ ಎಲ್ಲ ಮುಚ್ಚಿ ಕ್ಲಿಯರ್ ಮಾಡ್ಕೊಡ್ಬೇಕು ಅದನ್ನೆಲ್ಲ. ಈಗ ಅದೇ ರೀತಿ ನಮ್ಮ ಈ ಭಾಗದಲ್ಲಿ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಕೇಳಿದಾಗ, ನಾವು JCP ಕಳಿಸಿ ಅದನ್ನು ಗುಂಡಿ ಮುಚ್ಚೋ ಕೆಲಸ ಮಾಡಿದಾಗ ಅದಕ್ಕೆ ಜನರು ಕೂಡ ಅಲ್ಲಿನ ಸ್ಥಳೀಯರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ, ಬೇಡ ವಾಪಸ್ ಹೋಗಿ ಅಂತ ಹೇಳ್ತಾ ಇದಾರೆ ಅಂತ ಆರೋಪ ಬರ್ತಾ ಇದೆ. ಅದು ಆರೋಪಕ್ಕೆ ಯಾರು ಮಾಡಿರೋ ನಮ್ಗೆ ಅದು ಗೊತ್ತಿಲ್ಲ, ಯಾರು ಮಾಡಿದ್ದಾರೆ ಅಂತೇಳಿ. ನಮ್ಗೆ ಹೆಚ್ಚಿನ ರೋಡಿಗೆ ರೆಡಿ ಆಗ್ಬೇಕು ನಮಗೆ. ಅದು ಯಾರು ಮಾತ್ರ ಅದನ್ನ ಅಧಿಕಾರಿಗಳು ಅದನ್ನ ಪೊಲೀಸ್ ತಂದಿಟ್ಟು ಕ್ರಮ ತಗೊಳ್ಳಿ, ಅದನ್ನ ಅವ್ರಿಗೆ ಬಿಟ್ಟಿದೆ. ಅದು ಅದಕ್ಕೆ ಸಂಬಂಧ ಇಲ್ಲಿ ಪೊಲೀಸ್ ಕರ್ಕೊಂಬಂದು ರೆಡಿ ಮಾಡಲಿ. ಅವರು ಯಾರು ಮನೆ ಇಡುವಳಿ ಯಾರು ಮಾಡಿ ತೋಟಗನ ಆಗಿತ್ತಿಲ್ಲಲ್ಲ, ಅವರು ರೋಡ್ ರಸ್ತೆ ರೆಡಿ ಮಾಡಿದ್ರು, ಅದು ಮಾಡಲಿ. ಅವರು ಅದು ಮಾಡಲೇಬೇಕಲ್ಲ ಅದನ್ನ. ಈಗ ತುರ್ತು ಸಂದರ್ಭದಲ್ಲಿ ನಿಮಗೆ ಈಗ ಯಾರಿಗಾದ್ರೂ ಹುಷಾರಿಲ್ಲ, ಈ ರಸ್ತೆಯಲ್ಲಿ ಹೆಂಗ್ ಕರ್ಕೊಂಡು ಬರ್ತೀರಾ? ಕರ್ಕೊಂಡು ಬಾರಿ ಕಷ್ಟ ಆಗ್ತದೆ. ಪೇಷಂಟ್ ಆದ್ರೂ ರಾತ್ರಿ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ ನಮಗೆ. ರೋಡ್ ಅವು ಹತ್ರ ಹೊಂಡ ಬಿದ್ದ ಅಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತೀವಿ? ಅದ್ರ ಕರ್ಕೊಂಡು ಹೋಗಕ್ಕೆ ಆಗ್ತಿಲ್ಲ ನಮಗೆ. ಅದು ಹೆಂಗ್ ಕರ್ಕೊಂಡು ಹೋಗೋದು ನಾವು ಅದನ್ನ? ಈಗ ನೀವು ಕೂಡ ನಮ್ಮ ಸುಂಕಸಾಲೆ ಗ್ರಾಮ ಪಂಚಾಯತಿಗೆ ಅಧಿಕಾರಿಗಳನ್ನು ಭೇಟಿ ನೀಡಿದ್ರಿ, ಅವ್ರು ಏನ್ ಹೇಳಿದ್ರು ಸರ್? ಅವ್ರು ಏನ್ ಹೇಳಿದ್ರು ಅಂದ್ರೆ, ಇವಾಗ ಅದು ನಮಗೆ ಸಂಬಂಧ ಪಡೋದಿಲ್ಲ. ಅದನ್ನ ಅದು AW ಆಫೀಸಿಗೆ ಬರುತ್ತೆ. ಅದು ಅವ್ರಿಗೆ ಗಮನ ಕೊಟ್ಟಿದ್ದೀನಿ. ಅದನ್ನ ಅವ್ರ ಹತ್ರ ನೀವು ಮಾತಾಡ್ಬೇಕಂತ ಹೇಳಿದ್ರು. ಸರಿ, ಆಗ ನೋಡೋಣ, ನಾನು ವಿಚಾರ ಮಾಡ್ತೀನಿ ಅವ್ರು ಅಂತ ಹೇಳಿದೆ. ಈಗ AW ಫೋನ್ ಮಾಡಿ ಕೇಳಿದಾಗ ಅವರು, ನಾನು ರಿಟೈರ್ಡ್ ಆಗಿದ್ದೀನಿ, ಬೇರೊಬ್ರು ಹಾಕಿದ್ರೆ ಅವ್ರನ್ನ ಸಂಪರ್ಕ ಮಾಡಿ ಅಂತ ಹೇಳಿದ್ರು. ಆಯ್ತು ಸರ್, ನೋಡೋಣ, ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಅವ್ರಿಗೆ. ಈಗ ಇದೇ ವಿಷಯದಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರ ಗಮನಕ್ಕೆ ಎಲ್ಲರೂ ತಂದಿದ್ರು ಸರ್, ಈ ರಸ್ತೆ ಬಗ್ಗೆ ಈ ತರ ಒಂದು ಸಮಸ್ಯೆಗಳಿದಾವೆ, ಇದನ್ನು ಕೂಡಲೇ ಬಗೆಹರಿಸಿ ಅಂತ ಹೇಳಿದ್ರು. ನಮ್ಮ MLA ಅವರು ಶಾಸಕರಿಗೆ ಇದುವರೆಗೆ ನಮ್ಮ ಸಮಾಜ ಅವ್ರ ಲೀಡರ್ಗಳಿಗೆ ಮಾಹಿತಿ ಕೊಟ್ಟಿದ್ದೀನಿ. ಇದನ್ನ ಶಾಸಕರಿಗೆ ತಿಳಿಸ್ಬೇಕು. ಇದನ್ನ ಮಾಡ್ತಾರೆ ಇಲ್ವಾ, ಅದನ್ನ ಯಾಕೆ ಮಾಡಲ್ಲ ಅಂತ ಅವ್ರ ಗಮನ ಕೊಡಿ ಅಂತ ಇವತ್ತು ಕೂಡ ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ. ಈ 2 ಸಲ ಕೊಡ್ತೀನಿ ಅಂತ ಹೇಳಿದ್ರು. ಏನು ಹೇಳ್ತಾರೆ ಗೊತ್ತಾಗ್ತದೆ. ನಮಗೆ ಶಾಸಕರಿಗೆ ಕೊಟ್ಟಿಲ್ಲ ಇದುವರೆಗೆ, ಇವತ್ತು ಕೊಟ್ಟಿದ್ದೀನಿ ಅದೆಲ್ಲ. ಈಗ ನಿನ್ನೆ ಕೂಡ JCP ಕೂಡ ಬಂದಿತ್ತಂತೆ, ಈ ಅಂದ್ರೆ ರಸ್ತೆಯನ್ನು ಸ್ವಲ್ಪ ಗುಂಡಿ ಮುಚ್ಚಕ್ಕೆಲ್ಲ. ಬಟ್ ಅಲ್ಲಿ ಇಲ್ಲಿ ಸ್ಥಳೀಯರು ಯಾರು ಬಿಟ್ಟಿಲ್ಲ ಅಂತ ಹೇಳಿ ಮಾಹಿತಿ. ಹೌದೌದು, ಇಲ್ಲ ನಮ್ಮ ಗಮನಕ್ಕೆ ಬಂದಿರಲ್ಲ. ಅದು ಯಾರು ಹೇಳಿದ್ರು JCP ಬಂದಿದ್ನ ವಾಪಸ್ ಕಳಿಸಿದಾರೆ ಅಂತ ಹೇಳಿ. ಯಾರು ಕಳಿಸಿರೋದು ಗೊತ್ತಿಲ್ಲ. ಅದು PDO ಅಧಿಕಾರ ಕೇಳಿದೆ, ಈಗ ಯಾರು ಕಳಿಸಿದ್ರು ಯಾರು ಅವರು ಅಂತೇಳಿ. ಅದು ಯಾರಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಎಲ್ಲ ವಾಪಸ್ ಕಳಿಸಿದಾರೆ ಅಂತ, ನಿನ್ನ ಹೋಗಿತ್ತಲ್ಲ ಅಂತ ಹೇಳಿದ್ರು. ಎಲ್ಲ ನೀವು ಮಾಡಿಸಿ ಇಲ್ಲ ಕರ್ಕೊಂಡ್ಬಂದು ಪೊಲೀಸ್ ಇಟ್ರು ಮಾಡಿ ಅದನ್ನ ಹೇಳಿದೆ ಅವ್ರಿಗೆ. ಅವ್ರು ಕೇಳಿದ್ರು ಅದು AW ಬರುತ್ತೆ, ನಮಗೆ ಬರೋದಿಲ್ಲ ಅಂತ ಹೇಳಿದ್ರು ಅವರು. ಇದು ಹೌದಾ ಸುಳ್ಳು ಅಂತ ಅವ್ರಿಗೆ ಗೊತ್ತಿಲ್ಲ, ನಮಗೆ ಆ ವಿಷಯ ಗೊತ್ತಿಲ್ಲ ಅದು ಅವ್ರಿಗೆ. ನಮ್ಮ ಹೆಸರು ಗುರು ಅಂತೇಳಿ. ಇದು ಇಲ್ಲಿನ ಗ್ರಾಮದ ಜನರು ಮಾತು. ಯಾಕಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಇಲ್ಲಿ ಸಾಧಾರಣ ಒಂದು 1000ಕ್ಕೂ ಹೆಚ್ಚು ಮನೆಗಳು ಕೂಡ ಇದ್ದಾವೆ ಈ ಭಾಗದಲ್ಲಿ. ಏನಾದ್ರು ತುರ್ತು ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದ್ರೆ ವಾಹನಗಳು ಕೂಡ ಇಲ್ಲಿ ಸಂಚಾರ ಮಾಡೋದೇ ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ಇದು ಕಳೆದ ಒಂದು ದಿನ 2 ದಿನ ಹಿಂದೆ ಕೂಡ ನಾನು ಇಲ್ಲಿ ವರದಿ ಮಾಡಿದ್ದೆ. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡು JCP ಕೂಡ ನಿನ್ನೆ ಕೂಡ ಬಂದಿತ್ತು ಆ ಭಾಗಕ್ಕೆ. ಬಂದ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯರು ಕೂಡ ಕೆಲವೊಂದು ಪ್ರವಾಸಿಗರನ್ನು ಗಾಡಿ ಅಡ್ಡ ಹಾಕಿ ಇಲ್ಲಿ ಗಾಡಿ ಮೇಲೆ ಹೋಗುದಿಲ್ಲ ಅಂತ ಹೇಳಿ ಬೇರೆ ಗಾಡಿಯಲ್ಲಿ ಕಳಿಸೋದು, ಇಲ್ಲ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಅಲ್ಲೇ ನಿಲ್ಲಿಸೋದು, ಅದೆಲ್ಲ ಮಾಡ್ತಿದ್ದಾರೆ. ಗುಂಡಿ ಮುಚ್ಚಕ್ಕೆ ಬಂದ್ರೆ ಅದನ್ನು ವಾಪಸ್ ಕಳಿಸೋ ಅಂತ ಒಂದು ಇಲ್ಲಿ ವ್ಯವಸ್ಥೆ ಕೂಡ ಆ ಥರ ನಡೀತಾ ಇದೆ ಜನರದ್ದು. ದಯವಿಟ್ಟು ಅದಕ್ಕೊಂದು ಅವಕಾಶ ಕೊಡಬೇಡಿ. ಇದಕ್ಕೆ ಸಂಬಂಧಪಟ್ಟ ಯಾರೇ ಆಗಲಿ ಅಧಿಕಾರಿಗಳು ಕೂಡಲೇ ಈ ಗ್ರಾಮದ ಜನರ ಸಮಸ್ಯೆಯನ್ನು ಬಗೆಹರಿಸಿ. ಯಾಕಂತ ಹೇಳಿದ್ರೆ ಪುರಾತನ ಕಾಲದ ಕಾಲಭೈರವೇಶ್ವರ ದೇವಸ್ಥಾನ ಏನಿದೆ, ಅಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಪ್ರವಾಸಕ್ಕೆ ಬಂದವರು ಆ ದೇವಸ್ಥಾನವನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ. ಬಟ್ ಇಲ್ಲಿ ಊರಿನವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಗ್ರಾಮದಲ್ಲಿ ಜನರು ಆ ಥರ ಒಂದು ಯಾವ ಥರ ಸಪೋರ್ಟ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರ್ಬೇಕು. ಯಾಕಂದ್ರೆ ಈ ಭಾಗದ ರಸ್ತೆ ಸರಿ ಇರಬೇಕು. ಏನಾದ್ರೂ ಈಗ ಪ್ರವಾಸಕ್ಕೆ ಬಂದವ್ರು ಏನಾದ್ರೂ ಅನಾಹುತ ಆಯ್ತು, ರೋಡ್ ಆದ್ರೆ ಸರಿ ಇದೆಯಾ? ಇಲ್ಲ. ಅದ್ರ ಮೇಲೆ ನಮ್ಮ ಬೈಕ್ ಸವಾರರು ಬೇರೆ ಹುಚ್ಚಾಟ ಮೆರೀತಾರೆ ಅಲ್ಲಿ ಹೋಗಿ.
ಅದಕ್ಕೆ ಈಗ ಕಳೆದ ನಾನು ಏನು ವರದಿ ಮಾಡಿದೆ ಅವತ್ತು ಸಂಜೆ ಕೂಡ ನಮ್ಮ ಈ ಭಾಗಕ್ಕೆ ಬಾಳೂರು ಪೊಲೀಸ್ ಅವರು ಬಂದು ಕೂಡ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಬೈಕ್ ಸವಾರರು ಈ ತರ ಹುಚ್ಚಾಟ ಮೇರೆಯವರು ಅವ್ರ ಮೇಲೆ ಫೈನ್ ಹಾಕೋದಕ್ಕೂ ಕೂಡ ಫೀಲ್ಡ್ಗೆ ಇಳಿದಿದ್ದಾರೆ. ದಯವಿಟ್ಟು ಇನ್ನಷ್ಟು ಅದನ್ನು ಮುಂದುವರಿಸಲಿ ಅಂತ ಹೇಳ್ತಾ, ಇನ್ನು ಇದ್ರ ಬಗ್ಗೆ ನಾನು ವರದಿಯನ್ನು ಇನ್ನು ಮುಂದೆ ನಾನು ಅಲ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಈಗ ಈ ಶಾಲೆ ಮುಂಭಾಗದಲ್ಲಿ ಇದೊಂದು ಕಟ್ಟಡ ಕಟ್ಟಿದ್ದಾರೆ ಸರ್, ಅದು ಏನು ಅಂತ ಗೊತ್ತಾಗ್ತಿಲ್ಲ ಸರ್. ಏನಂದ್ರೆ ಇದು 2000 ಹಿಂದೆ ಹಿಂದೆ ಒಂದ್ಸಲ 2016ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಾಗ ಗ್ರಾಮ ವಿಕಾಸ ಯೋಜನೆಯಲ್ಲಿ 1 ಲಕ್ಷ ಈ ಗ್ರಾಮ ವಿಕಾಸ ಅಮೌಂಟ್ ಬಂತು. ಅದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಈ ಶಾಲೆಯ ಹತ್ರ ಗರಡಿ ಮನೆ ಅಂತ, ಸಾರ್ವಜನಿಕ ಗರಡಿ ಮನೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ ಏನ್ ಮಾಡಿದ್ದಾರೆ ಅದು ನಮಗೆ ಗೊತ್ತಾಗ್ಲಿಲ್ಲ. ಈಗ ಗ್ರಾಮ ಪಂಚಾಯತಿಯಲ್ಲಿ ಫಸ್ಟ್ ಮೊದಲು ಕೇಳುವಾಗ ರಂಗಮಂದಿರ ಅಂತ ಹೇಳಿ ಊರಿನವರೆಲ್ಲರೂ ಕೇಳುವ ರಂಗಮಂದಿರ. ಅವಾಗ ನಾವೇನ್ ಮಾಡಿ ರಂಗಮಂದಿರ ಆದ್ರೆ ಇರ್ಲಿ ಬೇಕಂತ ನೋಡಿ, ಇರ್ಲಿ ಅಂತ ಒಳ್ಳೇದಾಗುತ್ತೆ ಮಕ್ಕಳಿಗೆ ಆಟ ಆಡಕ್ಕೆ, ಸಾರ್ವಜನಿಕ ಬೇಡ ಶಾಲೆಗಂತ ಇರ್ಲಿ ಅಂತ ಹೇಳಿದ್ವಿ. ಅವಾಗ ಅದ್ರ ಮೇಲೆ ಇವಾಗ ನೋಡಿದ್ರೆ ಅದ್ರ ಏನಾಗಿದೆ ಅದ್ರಲ್ಲೆಲ್ಲ ಡೀಟೇಲ್ ಕೇಳುವಾಗ ಅದು ಸಾರ್ವಜನಿಕ ಗರಡಿ ಮನೆ ಅಂತ ಹೇಳ್ತಾರೆ. ಅದು ನಮ್ಮ ವಿರುದ್ಧ ಇದೆ. ನಾವು ಅದಕ್ಕೆ ನಮ್ಮ SDMC ಇಂದ ನಾವು ಮೊದಲೇ ಅದಕ್ಕೆ ಸಾರ್ವಜನಿಕ ಶಾಲೆ ಇದ್ರಲ್ಲಿ ಯಾವುದು ಮಾಡಬಾರ್ದು, ಶಾಲೆ ಅಂಡರ್ ಅಲ್ಲಿ ಕೊಡಿ ಅಂತ ನಾವು ಅವಾಗಲೇ ಮಾಡಿದ್ವಿ ಮೇಡಮ್, ಮಾಡಿದೀನಿ ಸರ್. ಮೀಟಿಂಗ್ ಮಾಡಿ ಕೂಡ ರೆಗ್ಯುಲೇಷನ್ ಮಾಡಿದ್ವಿ. ಈಗ ಗ್ರಾಮ ಪಂಚಾಯತ್ ಅವರು ಈ ಕಟ್ಟಡ ಕಟ್ಟೋತಿಗೆ, ಬಟ್ ಇಲ್ಲಿ ಶಾಲೆಯ ಸಮಿತಿಯವರಿಂದ ಅಂದ್ರೆ SDMC ಅವ್ರ ಹತ್ರ ಪರ್ಮಿಷನ್ ತಗೊಂಡಿದ್ದಾರೆ? ಇಲ್ಲ ಯಾವ್ದು ಇಲ್ಲ. ನಾವು ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಅವ್ರು ರಂಗಮಂದಿರ ಅಂತ ಹೇಳಿದಕ್ಕೆ ನಾವು ರೈಟಿಂಗ್ಸ್ ಅಲ್ಲಿ ಏನಿಲ್ಲ, ರಂಗಮಂದಿರ ಒಳ್ಳೇದಂತ ಆಯ್ತು ಮಾಡಿ ಅಂತ ಹೇಳಿದ್ವಿ. ಅದು ನೋಡುವಾಗ ರಂಗಮಂದಿರ ಅಲ್ಲ, ಸಾರ್ವಜನಿಕ ರಂಗಮಂದಿರ ಅಲ್ಲ, ಶಾಲೆ ರಂಗಮಂದಿರ. ಅದು ಗರಡಿ ಮನೆ ತುಂಬಾ ಕಷ್ಟ ನೋಡಿ. ಇಲ್ಲಿ ಫೀಲ್ಡ್ ಮನೆ ತಗೊಬಂದು ಅದು 2000 ಹಾಕಿ ಒಂದು 3-4 ವರ್ಷ ಆಯ್ತು ನೋಡಿ. ಮಾತಾಡಿ ಮಕ್ಕಳಿಗೆಲ್ಲ ತುಂಬಾ ತೊಂದರೆ. ನಾವು ಹಲವು ಬಾರಿ ಹೇಳಿದ್ವಿ ನಮ್ಮ ಮಕ್ಕಳಿಗೆ ಗ್ರೌಂಡ್ ಎಲ್ಲ ಕ್ಲೀನ್ ಮಾಡ್ಕೊಡಿ, ಚೆನ್ನಾಗಿ ಮಾಡ್ಕೊಡಿ ಅಂತ, ಆದ್ರೂ ಯಾವ್ದು ಸ್ಪಂದಿಸ್ತಿಲ್ಲ ಇದಕ್ಕೆ. ಮೊನ್ನೆ ಕೂಡ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಗಾಳಿ ಮಳೆಗೆ ಇದು ಮೇಲ್ಚಾವಣಿ ಎಲ್ಲ ಕಿತ್ಕೊಂಡು ಹೌದು ಕಿತ್ಕೊಂಡು ಹೋಗಿದೆ. ರಾತ್ರೋರಾತ್ರಿ ಕಟ್ಟಡ ರೆಡಿ ಮಾಡಿದ್ದಾರೆ. ಹೌದು, ಇದು ರಾತ್ರಿ ಅಂದ್ರೆ ಇಲ್ಲಿ ನೋಡಿ ಮೇಲ್ಚಾವಣಿ ಗಟ್ಟಿಯಾಗಿದ್ರೆ ಮೇಲ್ಚಾವಣಿ ಹೋಗ್ತಿರ್ಲಿಲ್ಲ. ಕಳಪೆ ನನ್ನ ಅನ್ಸುತ್ತೆ ಸ್ವಲ್ಪ ಕಳಪೆನ ಆಗಿರ್ಬೋದು ಅಂತ. ಕಳಪೆನ ಆಗಿದ್ರಿಂದ ಅದ್ ಮೇಲ್ಚಾವಣಿಯಲ್ಲಿ ಬಿದ್ದು ಹೋಗಿದೆ ನೋಡಿ. ಎಲ್ಲ ಬಿದ್ದು ನೀವೇ ನೋಡಿದೀರಾ. ಅದೇ ರೀತಿ ಮಕ್ಕಳು ಆಟ ಆಡ್ಲಿಕ್ಕೆ ಒಂದು ಮೈದಾನ ಕೂಡ ಇಲ್ಲ. ಇದೆ ಇಟ್ಟಿಗೆ ರಾಶಿ ಇದೆ, ಮಣ್ಣಿನ ರಾಶಿ ಇದೆ, ಜಲ್ಲಿ ರಾಶಿ ಇದೆ. ಈ ತರ ಎಲ್ಲ ಬೇಜವಾಬ್ದಾರಿತನ ತೋರ್ತಾರೆ. ಇದ್ರ ಬಗ್ಗೆ ಯಾರು ಅಧಿಕಾರಿಗಳು ಗಮನ ಇಲ್ಲ. ನಾನೇ SDMC ಅಧ್ಯಕ್ಷ ಆಗಿ ಹಲವು ಸಲ ತುಂಬಾ ಬಾರಿ ಕಾಂಟ್ರಾಕ್ಟ್ನವ್ರಿಗೆ ಹೇಳಿದ್ದೀನಿ, ಹಾಗೂ ಗ್ರಾಮ ಪಂಚಾಯತಿ ಅಧಿಕಾರಿಗೂ ಹೇಳಿದ್ದೀನಿ. ನಮ್ಮ ಶಾಲೆಯಲ್ಲಿ ಈ ತರ ವ್ಯವಸ್ಥೆ ಇದೆ, ಚೆನ್ನಾಗಿದೆ ಶಾಲೆ. ಫಸ್ಟ್ ಮೊದಲು ಇಡೀ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಅತ್ಯುತ್ತಮ ಶಾಲೆ ಹೆಸರಿತ್ತು. ಅದನ್ನ ಹಾಳು ಮಾಡಿ ಉಳಿಸ್ಕೊಂಡು ಹೋಗ್ತಿದೀವಿ. ಅದಕ್ಕೆ ಸ್ವಲ್ಪ ಸಹಕಾರ ಮಾಡಿ ಅಂತ ನಾವು ಗ್ರಾಮ ಪಂಚಾಯತಿ ಅವರಿಗೂ ಹೇಳಿದೀವಿ ನೋಡಿ. ಇದೆಲ್ಲ ಇದ್ರೆ ತುಂಬಾ ಕಷ್ಟನೇ. ನಾವು ತುಂಬಾ ಹಲವು ಬಾರಿ ಇದು ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ವರ್ಷದಿಂದ ಇದೆ ಜಲ್ಲಿ ಎಲ್ಲ ಇದೆ ಅಂತ, ಮಣ್ಣೆಲ್ಲ ಎಷ್ಟು ವರ್ಷದಿಂದ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಕಲ್ಲೆಲ್ಲ ಸರ್ ಈಗ ಇದ್ರದ್ದು ಗುತ್ತಿಗೆ ಅಂದ್ರೆ ಏನ್ ತಗೊಂಡಿದ್ದಾರೆ ಕಾಂಟ್ರಾಕ್ಟರ್, ಇದಕ್ಕೆ ಕೆಲಸ ಮಾಡ್ತಾರ ಸರ್? ಅಲ್ಲ ಹಂಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್. ಇದು ಆಗಿರೋದು 12 ಲಕ್ಷ ಅಂತ ಇದ್ರಲ್ಲಿ ಇದೆ ಎಸ್ಟಿಮೇಟ್ ಅಲ್ಲಿ. ಬಿಲ್ಡಿಂಗ್, ಗರಡಿ ಮನೆ ಹಾಗೂ ಆಟದ ಫೆಡ್ಲೈಟ್ ಅಂತ ಮಾಡಿದ್ದಾರೆ. ಆಟದ ಫೆಡ್ಲೈಟ್ ಅದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಈಗ ಆಲ್ರೆಡಿ ಅದು ಆಗಿ 16 ಆದ್ರೆ ಈಗ 27-8 ವರ್ಷ ಆಗ್ತಾ ಬರುತ್ತೆ, ಇನ್ನೂ ಕಾಮಗಾರಿ ಮುಗ್ದಿಲ್ಲ. ಈಗ ಏನ್ ಹೇಳ್ತಾರೆ ಸರ್ ಗುತ್ತಿಗೆದಾರರು ಹೇಳಿದಾಗ ನಾವ್ ಏನ್ ಮಾಡ್ತೀವಿ, ಅಲ್ಲವಾಗಿದೆ ನಮಗೆ ದುಡ್ಡು ಬಂದಿಲ್ಲ, ಬಿಲ್ ಆಗಿಲ್ಲ ಅಂತ ಹೇಳ್ತಾರೆ. ನಾವ್ ಏನ್ ಮಾಡೋದು ಹೇಳಿ ಸರ್, ನಮ್ ಬಿಲ್ ಆಗಿಲ್ಲ. ನಾವು ಅದಕ್ಕೆ ಬಿಲ್ ಆಗೋದ್ ಪರವಾಗಿಲ್ಲ, ನಮಗೆ ಶಾಲೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಮಾಡಿಕೊಡಿ. ಶಾಲಾ ಮಕ್ಕಳು ಆಟ ನೋಡಿ, ಫೀಲ್ಡ್ ಚಿಕ್ಕದಿದೆ, ಬಿಲ್ಡಿಂಗ್ ದೊಡ್ಡದಿದೆ, ಹಾಗೆ ಮಕ್ಕಳು ಬೇಕಲ್ಲ, ಇಲ್ಲಿ ಎಷ್ಟು ಮಕ್ಕಳಿದೆ ಆಟ ಆಡಕ್ಕೆಲ್ಲ ಬೇಕಲ್ಲ ಸರ್. ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಈ ಗ್ರಾಮ ಪಂಚಾಯತಿಯವರು ಇದಕ್ಕೆ ಗಮನ ಹರಿಸಲ್ವಾ? ಇಲ್ಲ, ಹೇಳಿದೀವಿ ನಾವು ಅವರಿಗೆ. ಕೆಲವೊಂದು ವಿಷಯದಲ್ಲಿ ನಾವು ಏನೇ ಕೊಡ್ಬೇಕಾದ್ರೆ ರೈಟಿಂಗ್ಸ್ ಎಲ್ಲ ಕೊಟ್ಟು ಬಿಟ್ಟಿದ್ವಿ ಗ್ರಾಮ ಪಂಚಾಯತಿಗೆ. ಯಾಕಂದ್ರೆ ಈ ತರ ಸಮಸ್ಯೆ ಇದ್ದಾಗ ಬಾಯಲ್ಲೂ ಒಂದು ಮಾತು ಹೇಳ್ತೀವಿ, ಆದ್ರೂ ಮಾಡಿ ಅಂತ ಹೇಳ್ತೀವಿ. ಅವರು ಇದ್ರ ಬಗ್ಗೆನೂ ಕ್ರಮ ತಗೊಂಡಿಲ್ಲ. ಸರ್ ಈಗ ನಿಮ್ಮ ಸುಂಸಾಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಎಷ್ಟು ಶಾಲೆ ಇತ್ತು ಸರ್ ಮೊದಲು? ಈಗ ಎಷ್ಟು ಶಾಲೆ ಮುಚ್ಚಿದೆ, ಎಷ್ಟು ಶಾಲೆ ಈಗ ನನಗೂ ಗೊತ್ತಿದ್ದಾಗೆ ಈಗ ಗ್ರಾಮ ಪಂಚಾಯತಿಯಲ್ಲಿ ತುಂಬಾ 8 ಶಾಲೆ ಅಂತ. ಈಗ ಆಲ್ರೆಡಿ ಈಗ ನನಗೆ ಗೊತ್ತಿದೆ ಮೈದಾಡಿ, ಮದಗುಂಡಿ, ಮತ್ತೆ ಹರಮಂತಳಗೂರು, ಮತ್ತೆ ಒಟ್ಟಿಗೆ 3-4 ಶಾಲೆ ಮುಚ್ಚಿದೆ. ಮೊದಲೆಲ್ಲ ಜನ ಇತ್ತು, ಹುಡುಗರೆಲ್ಲ ಇತ್ತು. ಮದಗುಂಡಿ, ಮೈದಾಡಿ, ಮತ್ತೆ ಹರಮಂತಳಗೂರು ಒಂದು 3 ಶಾಲೆ ಮುಚ್ಚಿದೆ ಸರ್. ಶಾಲೆಯಲ್ಲಿ ಮಕ್ಕಳೆಲ್ಲ ಕಮ್ಮಿ ಆಗ್ತಿದೆ. ಅದಕ್ಕೆ ನಾವು ಹೆಚ್ಚಿಗೆ ಹಿಡಿದು ಇದಕ್ಕೆ ಎಲ್ಲ ಇದಕ್ಕೆ ಸಂಬಂಧಪಟ್ಟವರು ಶಿಕ್ಷಣ ಇಲಾಖೆ ಆಗಿರ್ಬೋದು, ಅಲ್ಲ ಗ್ರಾಮ ಪಂಚಾಯತ್ ಶಾಲೆಯ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸ್ಕೋಬೇಕು. ಯಾಕಂದ್ರೆ ಮನುಷ್ಯನಿಗೆ ಬೇಕಾಗಿರೋದು ಮೂಲ ಒಂದು ವೈದ್ಯಕೀಯ ಮತ್ತೆ ಶಿಕ್ಷಣ ಈ ತರ ಎಲ್ಲ ಮೂಲ ಸೌಕರ್ಯ. ಇದನ್ನೆಲ್ಲ ಇಲ್ಲಿ ಎಲ್ಲ ಜಾಸ್ತಿ ಮಾಡಿದ ಅದು ಒತ್ತು ಕೊಟ್ರೆ ಅಧಿಕಾರಿಗಳು
ಆ ಅಧಿಕಾರಿಗಳು ಒತ್ತು ಕೊಟ್ರೆ ಈ ಸರ್ಕಾರಿ ಶಾಲೆಯನ್ನು ಉಳಿಸಕ್ಕೆಲ್ಲ ತುಂಬಾನೇ ಅನುಕೂಲ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಶಿಕ್ಷಣ ಅಧಿಕಾರಿ ಆಗಿರ್ಬೋದು, ಶಾಲೆ ಬಗ್ಗೆ ಅದು ವೈದ್ಯಕೀಯ ಎಲ್ಲದೂ ಮಾಡಿದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾವುದೂ ಕಡಿಮೆ ಆಗುದಿಲ್ಲ, ಮಕ್ಕಳ ಸಂಖ್ಯೆ ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ಈ ತರ ಆದ್ರೇನೆ ಕೊರತೆ ಜಾಸ್ತಿ ಬರುತ್ತೆ. ಅದಕ್ಕೆಲ್ಲ ಕೃಷ್ಣಪ್ಪ ಸರ್, ನನ್ನ ಹೆಸರು ಚೇತನ್ ಅಂತ, ಇಲ್ಲ ಊರು ನಾನು. ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ, ಈ ಕೊಡಿಗೆ ಫಾಲ್ಸ್ ಅಂತ ಒಂದು ಇದಿದೆ, ಅಲ್ಲಿಗೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಾವು SC ಗಳೇ ಇರೋದು. ಇಲ್ಲಿ ಸ್ಕೂಲಲ್ಲೂ ಕೂಡ SC ಮಕ್ಕಳೇ ಓದ್ತಾ ಇರೋದು, ಶ್ರೀಮಂತರುಗಳ ಮಕ್ಕಳು ಯಾರು ಕೂಡ ಓದ್ತಾ ಇಲ್ಲ. ಪಾಪ ಟೀಚರ್ಸ್ ಹೊರಗಡೆಯಿಂದ ಬಂದ್ಬಿಟ್ಟು ಇಲ್ಲಿ ಮಕ್ಕಳಿಗೆ ಪಾಠವನ್ನ ಮಾಡ್ತಿದ್ದಾರೆ. ಅವಕ್ಕೆ ಫುಲ್ಲು ಡಿಸ್ಟರ್ಬ್ ಮಾಡ್ತಿದ್ದಾರೆ ಸರ್. ಕಸ ಹಾಕೋದಾಗ್ಲಿ ಮತ್ತೆ ಸೌಂಡ್ಸ್ ಹಾಕೋದು ಭಾರಿ ತೊಂದರೆ ಅಂದ್ರೆ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಿದ್ದಾರೆ ಸರ್. ಈಗ ಶಾಲಾ ಆವರಣದಲ್ಲಿ ಯಾವುದೇ ವೆಹಿಕಲ್ ಕೂಡ ನಿಲ್ಸಂಗಿಲ್ಲ ಸರ್. ಸರ್, ನಾವು ಆಲ್ಮೋಸ್ಟ್ ಗ್ರಾಮ ಪಂಚಾಯತಿ PDOಗೂ ಇದು ಹೇಳಿದೀವಿ ಸರ್. ನಿನ್ನೆ ವಿಡಿಯೋನು ಕಳಿಸಿದೀನಿ ಅವರಿಗೆ, ಸರ್ ಈ ತರ ಸಮಸ್ಯೆ ಆಗ್ತಿದೆ, ಅದನ್ನು ಕ್ಲಿಯರಿಟಿ ಮಾಡ್ಕೊಡಿ ಅಂತ. ಅವರು ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಅದಕ್ಕೆ ಅವರಲ್ಲಿ ನಾವು ಇವತ್ತು ಹೋದಾಗ ಎಲ್ಲಾ ಕಡೆನೂ ಅಷ್ಟೇ ಕಸದ್ದು ಪ್ರತಿಯೊಂದನ್ನು ನಾವು ಇದ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಸರ್. ಒಂದ್ ನಿಮಿಷ ಈ ವಿಡಿಯೋ ನೋಡಿ ತೋರಿಸ್ತೀನಿ. ನಿನ್ನೆ ನೈಟು ನಮ್ಮ ಹುಡುಗರ ಹತ್ರ ಹೇಳ್ಬಿಟ್ಟು ನಾನು ಕ್ಲೀನ್ ಮಾಡ್ಸಿರೋದು ಸರ್. ಒಂದ್ ನಿಮಿಷ ರೀ, ಹುಡುಗರ ಹತ್ರ ಮಾಡಿಸ್ತಾ ಇರೋದು ನೋಡಿ. ಇದೆಲ್ಲ ಸ್ಕೂಲ್ ಫೀಲ್ಡ್ ಅಲ್ಲಿ ಇದು ಕಸ ಇರೋದು ಇರೋದು. ಯಾರೇ ಒಬ್ರು ಇದನ್ನ ತಲೆ ಕೆಡಿಸ್ಕೊಳಲ್ಲ ಸರ್. ಊರ್ನವ್ರು ಯಾರೇ ಒಬ್ರು ಕೂಡ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಯಾವ ಸ್ಕೂಲ್ ಫೀಲ್ಡ್ ಅಲ್ಲ ನಿಲ್ಸ್ಕೊಂಡ್ಲಿ, ಪಾರ್ಕಿಂಗ್ ಮಾಡ್ಕೊಂಡ್ಲಿ, ಇವ್ರಿಗೆ ಒಟ್ಟಿನಲ್ಲಿ ದುಡ್ಡು ಹಾಕ್ಬೇಕು ಸರ್. ಇದು ಆಕ್ಚುಲಿ ಕೊಡಗಿ ಫಾಲ್ಸಿಗೆ ಹೋಗೋಕ್ಕೋಸ್ಕರ ಇಲ್ಲಿ ಬಂದು ಪಾರ್ಕ್ ಮಾಡಿಸ್ತಾ ಇರೋದು. ಅವ್ರು ಪಾಲಿಸ್ನವರು ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಬಟ್ ಇಲ್ಲಿ ಈಗ ಸ್ಕೂಲ್ ಮಕ್ಕಳಿಗೆಲ್ಲ ಪಾಠ ಮಾಡೋ ಟೈಮಲ್ಲಿ ಕೂಡ ಡಿಸ್ಟರ್ಬ್ ಆಗುತ್ತೆ ತುಂಬಾ. ಬೇಕಾದ್ರೆ ಟೀಚರ್ಸ್ನ, ಈ ಅಂಗನವಾಡಿ ಟೀಚರ್ಸ್ನ ಕೇಳಿ, ಪ್ರತಿ ಎಷ್ಟೇ ಹೆಲ್ಪ್ ಮಾಡ್ತೀವಿ ಅಂದ್ರೆ, ಆದ್ರೆ ಅವ್ರು ಏನು ಕೂಡ ರೆಸ್ಪಾನ್ಸೇ ಮಾಡಲ್ಲ ಸರ್. ಈ PDO ಹತ್ರ ನಿನ್ನೆ ನೈಟ್ ಮಾತಾಡಿದೀನಿ, ಏನು ಕೂಡ ರೆಸ್ಪಾನ್ಸ್ ಮಾಡ್ತಾರೆ. ನೋಡ್ತೀನಿ, ಮೀಟಿಂಗ್ ಕರಿತೀನಿ ಅಂತ ಹೇಳ್ತಾರೆ, ಅದ್ ಯಾವಾಗ ಕರಿತಾರೋ ಗೊತ್ತಿಲ್ಲ. ಕಸದ ತೊಟ್ಟಿನೂ ಕೂಡ ಐತಿಲ್ಲ ಸರ್. ನಿನ್ನೆ ತನಕ ಇತ್ತು, ಆದ್ರೆ ಆ ಕಸದ ರಾಶಿ ಫುಲ್ ಆದಲ್ಲಿಂದ ಆ ಕಸದ ತೊಟ್ಟಿನೇ ತಗೊಂಡೋಗಿದ್ದಾರೆ. ಯಾಕೆ ಸರ್, ಯಾಕೆ ಅಂತ ಕೇಳಿಲ್ಲ ಸರ್. ಯಾಕೆ ಏನಂತ ಗೊತ್ತಿರಲ್ಲ. ನಾವೆಲ್ಲ ಕೆಲ್ಸಕ್ಕೆ ಹೋಗೋರು ಸರ್, ನಾವ್ ಬರ್ಬೇಕಾದ್ರೆ ಅದು ತಗೊಂಡ್ ಹೋಗಿತ್ತು. ಈಗ ನಾವು ಇವತ್ತು ಇದ್ರ ಬಗ್ಗೆ ನಾವು ಕೇಳಿದೀವಿ, ತೊಟ್ಟಿಗಳನ್ನು ಯಾಕೆ ನೀವು ತೆರವು ಮಾಡ್ತಾ ಇದೀರಿ ಅಂತೇಳಿ. ಅದಕ್ಕೆ ಅವ್ರ ಹತ್ರ ಉತ್ತರ ಬಂದಿದ್ದು, ಎಲ್ಲಾ ಲೋಕಲ್ ಕೂಡ ಅದ್ರಲ್ಲಿ ಹಾಕ್ತಾರೆ, ಬಂದವರೆಲ್ಲ ಕಸ ಅಂದ್ರೆ ಕೆಲವು ಅಂದ್ರೆ ಹಾಕ್ತಾರೆ ಸರ್. ಬಿಯರ್ ಬಾಟ್ಲ್ ಹಾಕ್ತಾರೆ, ಆಮೇಲೆ ಅಂಡರ್ವೇರು, ಪ್ರತಿ ಒಂದು ಟೂರಿಸ್ಟ್ನರ್ ತಂದ್ರು ಅದಕ್ಕೆ ಹಾಕ ಸರ್. ಅದೇ ಡಸ್ಟ್ಬಿನ್ ಹಾಕೋದು ಆಗ್ತಿರೋದು. ಹೌದು. ಈಗ ಕಸ ಎಲ್ಲ ಯಾವ ಟೈಮ್ ಅಲ್ಲಿ ಬಂದು ಡೈಲಿ ಬರ್ತಾರೆ ಸರ್, ಅಲ್ಲ ವಾರಕ್ಕೆ ಇಷ್ಟು ದಿನ ಅಂತ ಸರ್? ಇವಾಗ ವಾರದಲ್ಲಿ 2 ದಿನ ಬರ್ತಾರೆ. ಅದೇನ್ ಮಾಡ್ತಾರೆ ಅಂದ್ರೆ, ಸ್ಕೂಲಿಂದು ಮನೆಗಳದ್ ಕಸ ಇದ್ರೆ ತಗೋಗ್ತಾರೆ. ಈ ಡಸ್ಟ್ಬಿನ್ ಇಂದು ಸಾಧಾರಣ 1 ವರ್ಷ ಆಗಿತ್ತು. 1 ವರ್ಷ ಆದ್ಮೇಲೆ ನಿನ್ನೆನೆ ಫಸ್ಟ್ ತಗೊಂಡೋಗಿರೋದು. ಈಗ ಕೆಲವು ಭಾಗದಲ್ಲಿ, ಕೆಲವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಡೈಲಿ ಬರುತ್ತಾರೆ, ದಿನ ಇದು ವಾಹನಗಳೆಲ್ಲ ಬರ್ತವೆ. ಇಲ್ಲ ಸರ್, ಡೈಲಿ ಬರ್ತಾ ಇಲ್ಲ. ಅದು ಗೊತ್ತಿಲ್ಲ ಸರ್ ಯಾಕೆ ಏನು ಅಂತ. ಇದನ್ನು ಪ್ರಶ್ನೆ ಮಾಡಿಲ್ಲ ನೀವೆಲ್ಲ? ಯಾರು ಮಾಡಿಲ್ಲ ಸರ್, ಇದ್ರ ಬಗ್ಗೆ ಯಾರು ಪ್ರಶ್ನೆ ಕೂಡ ಮಾಡಿಲ್ಲ. ಬಟ್ ಈಗ ಪ್ರವಾಸಕ್ಕೆ ಬಂದವರು ಬಂದಾಗ ಇಲ್ಲೆಲ್ಲ ಗಾಡಿ ಪಾರ್ಕಿಂಗ್ ಎಲ್ಲ ಅಮೌಂಟ್ ಎಲ್ಲ ತಗೊಳ್ತಾರೆ ಸರ್. ಈ ಜಾಗದಾಗ ಯಾರು ಕೂಡ ಅಮೌಂಟ್ ತಗೊಂತಿಲ್ಲ. ಅದೊಂದು ಅಮೌಂಟ್ ರೀತಿ ತಗೊಂಡ್ಬಿಟ್ಟು ಈ ಸ್ಕೂಲ್ ಇಂಪ್ರೂವ್ಮೆಂಟಿಗೆ ಏನೋ ಒಂದು ಮಾಡೋಣ ಅಂತ ನಾವು ಹುಡುಗರೆಲ್ಲ ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ಅದಕ್ಕೆ ನಮ್ಗೆ ಗ್ರಾಮ ಪಂಚಾಯತ್ ಒಂದು ಸಪೋರ್ಟ್ ಬೇಕು. ಅವಾಗ ನಮ್ ಸ್ಕೂಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲ ಅಂದ್ರೆ ಸುಮ್ನೆ ಗಾಡಿ ಬಂದು ನಿಲ್ಲೋದು, ಗಲೀಜ್ ಮಾಡೋದು ನೋಡಿ, ಮಕ್ಕಳೆಲ್ಲ ಕ್ಲೀನ್ ಮಾಡ್ಬೇಕು, ಆ ತರ ಸಮಸ್ಯೆ ಎಲ್ಲ ಆಗ್ತಾ ಇದೆ. ಸರ್, ನನ್ನ ಹೆಸರು ಚೇತನ್ ಅಂತ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸುಂಕ್ಸಾಲೆ ಗ್ರಾಮ ವ್ಯಾಪ್ತಿಗೆ ಬರುವಂತಹ ದುರ್ಗದಳ್ಳಿ ಬಳಿಗೆ ಗ್ರಾಮದಲ್ಲಿ ಸುತ್ತ ಬೆಟ್ಟ ಗುಡ್ಡಗಳ ನಡುವೆ ನೆಲೆಸಿರುವಂತಹ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿದ್ದೀವಿ. ವಿಶೇಷ ನಿಮಗೆ ಒಂದು ಸುದ್ದಿ ನಾವು ಕೊಡೋಣಂತ ಈ ಭಾಗಕ್ಕೆ ಬಂದಿದ್ದೀನಿ. ಯಾಕಂದ್ರೆ ಕಳೆದ 1-2 ದಿನ ಹಿಂದೆ ಕೂಡ ನಾನು ಪ್ರವಾಸಿಗರ ಬಗ್ಗೆ ಒಂದು ದುರ್ಗದಳ್ಳಿಯ ರಾಣಿಜರಿಯ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೆ. ಅದೇ ರೀತಿ ಇವತ್ತು ಕೂಡ ನಾನು ಈ ಭಾಗದಲ್ಲಿ ಒಂದು ವರದಿಯನ್ನು ಮಾಡಕ್ಕೆ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ, ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬರುವಂತ ಭಕ್ತಾದಿಗಳು ಮತ್ತೆ ಪ್ರವಾಸಿಗರು ಮತ್ತೆ ಇಲ್ಲಿನ ಗ್ರಾಮದ ಜನರು ಪ್ರತಿ ದಿನಲೂ ಕೆಲವೊಂದು ವಾರದಲ್ಲೂ ಕೂಡ ನಮ್ಮ ಈ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಕೆಲವೊಂದು ದೇವಸ್ಥಾನಕ್ಕೆ ಬರಕ್ಕೂ ತುಂಬಾ ಸಾಹಸ ಪಡ್ಬೇಕು, ಯಾಕಂದ್ರೆ ಈ ರಸ್ತೆ ಆ ತರ ಇದೆ. ಈ ರಸ್ತೆ ಬಗ್ಗೆನೇ ನಾವು ಕೂಡ ನಿನ್ನೆ ಕೂಡ ವರದಿ ಮಾಡಿದ್ದೀವಿ. ಆ ವರದಿಯ ಬೆನ್ನಲ್ಲೇ ನಮ್ಮ ಅಧಿಕಾರಿಗಳು ಕೂಡ ಒಂದು JCP ಮುಖಾಂತರ ರಸ್ತೆಗೆ ಗುಂಡಿ ಮುಚ್ಚುವ ಕೆಲಸ ಕೂಡ ನಿನ್ನೆ ದಿನ ಮಾಡಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಸ್ಥಳೀಯರು ಮಾಡಿದ್ರೆ ಸರಿಯಾಗಿ ಮೇಲ್ಭಾಗದಿಂದನೇ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇಲ್ಲಿ ಅವರನ್ನು ವಾಪಸ್ ಕಳಿಸಿದಾರಂತೆ, JCP ಅವರನ್ನು.
ದಯವಿಟ್ಟು ನಾವು ಇದಕ್ಕೆ ಸಂಬಂಧಪಟ್ಟವರ ಹತ್ರನೂ ನಾವು ಅಧಿಕಾರಿಗಳಿಗೆ ಕೇಳಿದಾಗ ಇಲ್ಲ ನಮಗೆ ಯಾವುದೇ ಅನುದಾನ ಇಲ್ಲ, ನಾವು ಯಾವ ತರ ಮಾಡೋದು ಅಂತ. ಹೋದ್ ಸಲ ನಾವು ಕಳೆದ ವರ್ಷ ಕೂಡ ಮಾಡಿದೀವಿ ಅಂತ. ಬಟ್ ಕಳೆದ ವರ್ಷ ಮಾಡಿದ್ರೆ ಅಂದ್ರೆ ಒಂದು ಚರಂಡಿ ಇಲ್ಲ ಆ ರಸ್ತೆಯಲ್ಲಿ, ಆ ತರ ಹೊಂಡ ಬಿದ್ದಿದೆ. ನೀವೇ ನೋಡ್ಬೋದು, ನಮ್ಮ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಯಾಕಂದ್ರೆ ಪ್ರವಾಸಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬರುವತ್ತಿಗೆ ಆ ಒಂದು ದೊಡ್ಡ ಹೊಂಡ ಬಿದ್ದಿದೆ, ಅಲ್ಲಿಗೊಂದು ಮಣ್ಣು ಹಾಕುವಂತ ಕೆಲಸ ಏನಾದ್ರು ಒಂದು ಸ್ವಲ್ಪ ತಾತ್ಕಾಲಿಕ, ಏನಾದ್ರು ತುರ್ತು ಸಂದರ್ಭದಲ್ಲಿ ಏನಾದ್ರು ಹೋಗ್ಬೇಕಾದ್ರೂ ಕಷ್ಟನೇ ಆ ರಸ್ತೆಯಲ್ಲಿ. ಯಾಕಂದ್ರೆ ಈ ಭಾಗದಿಂದ ಏನಾದ್ರೂ ಅನಾಹುತ ಆಗಿ ಕರ್ಕೊಂಡು ಹೋಗೋ ದಾರಿ ಮಧ್ಯೆನೆ ಸಾವನ್ನಪ್ಪುವ ಸಂದರ್ಭ ಅತಿ ಹೆಚ್ಚಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಈ ರಸ್ತೆ ಬಗ್ಗೆ ಯಾರು AW ಇದ್ದಾರೆ ಅವ್ರಿಗೂ ನಾನು ಬೆಳಿಗ್ಗೆ ಕರೆ ಮಾಡಿ ಕೇಳಿದಾಗ ಅವರು ಕೂಡ ಹೇಳಿದ್ರು, ನಾವಿಲ್ಲ ಶಾಸಕರ ಗಮನಕ್ಕೆ ತರ್ತೀವಿ, ಅದಕ್ಕೆ ಅನುದಾನ ಇಡ್ತೀವಿ ಅಂತ ಹೇಳಿ. ಪ್ರತಿ ವರ್ಷ ಮಳೆ ಬಂದ ಸಂದರ್ಭದಲ್ಲೂ ಕೂಡ ಚರಂಡಿ ಮತ್ತೆ ರಸ್ತೆ ಗುಂಡಿ ಮುಚ್ಚುವ ಕೆಲಸಗಳನ್ನು ನೀವು ಪ್ರತಿಯೊಂದು 5 ವರ್ಷಕ್ಕೊಮ್ಮೆ ಮಾಡ್ಬೇಕಾಗಿದ್ದು. ಬಟ್ ಯಾವುದೇ ರೀತಿಯ ಆ ಕಾಮಗಾರಿ ನಡೆಯುವುದಿಲ್ಲ ಇಲ್ಲಿ ಈ ಭಾಗದಲ್ಲಿ. ನಡೆಯಕ್ಕೆ ಇಲ್ಲಿನ ಗ್ರಾಮದ ಜನರು ಕೂಡ ಬಿಡಲ್ಲ ಅಂತ ಒಂದು ಆರೋಪ ಕೂಡ ಇಲ್ಲಿನ ಸ್ಥಳೀಯರೇ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ನಾವು ಪ್ರವಾಸಿಗರ ಹತ್ರ ಒಂದು ಮಾತು ಕೇಳಿದಾಗ ಎಲ್ಲ ಓಕೆ, ಬಟ್ ಈ ರಸ್ತೆಯಲ್ಲಿ ಬರೋದೇ ದೊಡ್ಡ ಸಾಹಸ. ಯಾಕಂದ್ರೆ ಎಷ್ಟೋ ಇಲ್ಲಿಗೆ ನಾವು ಬಾಡಿಗೆ ಕೊಟ್ಟು ಬರ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವು ಫ್ಯಾಮಿಲಿ ಎಲ್ಲ ಬಂದಿರ್ತೀವಿ. ಇಲ್ಲಿ ನೋಡಿದ್ರೆ ರಸ್ತೆ ನೋಡಿದ್ರೆ ಯಾವ ಗಾಡಿನೂ ಹೋಗಲ್ಲ, ಆ ತರ ಇದೆ ಸಮಸ್ಯೆ. ದಯವಿಟ್ಟು ಇದೊಂದು ರಸ್ತೆ ಸರಿ ಮಾಡಿದ್ರೆ ನಮ್ಗೆ ದೇವಸ್ಥಾನ ನೋಡ್ಬೋದು, ನಮ್ಮ ಪ್ರಕೃತಿಯನ್ನು ವೀಕ್ಷಣೆ ಮಾಡ್ಬೋದು ಅಂತ ಒಂದು ಇದು ಒಳ್ಳೆ ಕ್ಷೇತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುತ್ತಲೂ ಕಾಡು ಗುಡ್ಡಗಳ ನಡುವೆ ನೆಲೆಸಿರುವಂತ ಭಾರಿ ಇತಿಹಾಸನೇ ಇದೆ ಈ ಕಳಸೇಶ್ವರ ಸ್ವಾಮಿ ಆಗ್ಲಿ, ಮತ್ತೆ ನಮ್ಮ ಇಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ ಆಗ್ಲಿ. ಅದರ ಹಿನ್ನೆಲೆನೇ ತುಂಬಾ ಇದೆ. ಅದರ ಹಿನ್ನೆಲೆ ತಿಳ್ಕೊಂಡವರಿಗೆ ಮಾತ್ರ ಗೊತ್ತಿರುತ್ತೆ. ಈ ಭಾಗದಲ್ಲಿ ಪ್ರತಿಯೊಂದು ಸೋಮವಾರ, ಶುಕ್ರವಾರ, ಪ್ರತಿಯೊಂದು ದಿವಸನೂ ಕೂಡ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗುವಂತ ಇಲ್ಲಿನ ಗ್ರಾಮದವರು. ಇತ್ತೀಚಿನ ದಿನಗಳಲ್ಲಿ ಈ ರಸ್ತೆ ನೋಡ್ಕೊಂಡು ಇಲ್ಲಿಗೆ ಯಾರು ಕೂಡ ಬರ್ತಾ ಇಲ್ಲ. ಅದಕ್ಕೆ ಅವಕಾಶ ಮಾಡಿಕೊಡ್ವಿ. ಇದಕ್ಕೆಲ್ಲ ಕಾರಣಕರ್ತರೇ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ದಯವಿಟ್ಟು ಈ ಭಾಗದ ಯಾರೇ ಇರ್ಲಿ, ನಮ್ಮ ಕ್ಷೇತ್ರದ ಶಾಸಕರು ಅಷ್ಟೇ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇಲ್ಲಿಗೆ ಅವರಿಗೆ ಬೇಕಾಗಿದ್ದು ತುರ್ತಾಗಿ ರಸ್ತೆ, ಒಂದು ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ತಿದ್ದಾರೆ. ಮತ್ತೆ ಆ ರಸ್ತೆ ಉದ್ದಕ್ಕೂ ಅಲ್ಲಲ್ಲೇ ಗಾಡಿಗಳನ್ನು ರಸ್ತೆ ಬದಿಯಲ್ಲಿ ಹಾಕ್ತಾ ಇದ್ದಾರೆ. ಇದಕ್ಕೂ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಸೂಕ್ತ ಕ್ರಮ ತಗೋಬೇಕು. ಅದಕ್ಕೊಂದು ಪಾರ್ಕಿಂಗ್ ವ್ಯವಸ್ಥೆ ಏನಾದ್ರು ಮಾಡ್ಬೇಕು. ಯಾಕಂದ್ರೆ ಇಲ್ಲಿನ ಏನಾದ್ರು ತುರ್ತು ಸಂದರ್ಭದಲ್ಲಿ ಹೋಗ್ಬೇಕಾದ್ರೆ ಎರಡೂ ಕಡೆನೂ ಗಾಡಿ ನಿಂತಿರುತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ. ಯಾಕಂದ್ರೆ ಅಲ್ಲಿನ ಒಂದು ಮನೆಯ ಬಾಗಿಲ ಹತ್ರನೇ ನಿಲ್ಸಿ ಈ ಸೌಂಡ್ಗಳನ್ನ ಹಾಕೋದು, ಅಥವಾ ಅಲ್ಲಿ ಗಾಡಿ ಅಡ್ಡ ನಿಲ್ಲೋದು ಗೇಟ್ಗಳಿಗೆಲ್ಲ, ಮತ್ತೆ ಅವ್ರ ಮನೆಯವ್ರಿಗೆ ಬರ್ಲಿಕ್ಕೂ ತುಂಬಾನೇ ಕಷ್ಟ. ಯಾಕಂದ್ರೆ ಆ ತರ ಒಂದು ಸ್ಥಿತಿಯಲ್ಲಿ ಈ ಭಾಗದಲ್ಲಿ ನಡೆದಿದೆ. ದಯವಿಟ್ಟು ಇದನ್ನು ಕೂಡಲೇ ಅಧಿಕಾರಿ ಎಚ್ಚೆತ್ಕೊಂಡು ಈ ಭಾಗದ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಏನಪ್ಪಾ ಈ ಭಾಗದಲ್ಲಿ ನಾನು ಸತತ 2 ದಿನನೂ ವರದಿ ಮಾಡ್ತಾ ಇದ್ದಾರೆ ಅಂತೇಳಿ, ವರದಿ ಎರ್ಕಕ್ಕೆ ಹೋದ್ರೆ ತುಂಬಾನೇ ಇದಾವೆ. ಬಟ್ ಇದಕ್ಕೆ ನಾವು ಬೇಕಾಗಿದೆ ಅಂದ್ರೆ ಜನರಿಗೆ ಸಮಸ್ಯೆ ಬಂದಾಗ ತುರ್ತಾಗಿ ಸರಿಯಾದ ಮಾರ್ಗ ಇಲ್ಲ. ಮತ್ತೆ ಇಲ್ಲಿನ ಸಮಸ್ಯೆ ಅಂತ ಹೇಳಿದ್ರೆ ನೆಟ್ವರ್ಕ್ ಇಲ್ಲ, ಕರೆಂಟ್ ಹೋದ್ರೆ ನೆಟ್ವರ್ಕ್ ಇಲ್ಲ. ಇವತ್ತಿಗೂ ನಮ್ಗೆ ನೆಟ್ವರ್ಕೇ ಇಲ್ಲ ಈ ಭಾಗದಲ್ಲಿ. ಏನಾದ್ರೂ ತುರ್ತು ಸಂದರ್ಭದಲ್ಲಿ ಏನಾದ್ರೂ ಫೋನ್ ಮಾಡಿ, ಅಂದ್ರೆ ಒಂದು ಆಟೋಗೆ ಏನಾದ್ರು ಫೋನ್ ಮಾಡಿ, ಇಲ್ಲಾಂದ್ರೆ ಜೀಪ್ಗಳಿಗೆ ಏನಾದ್ರು ಫೋನ್ ಮಾಡಿದ್ರು ಈ ಭಾಗದಲ್ಲಿ ನೆಟ್ವರ್ಕ್ ಸಿಗಲ್ಲ. ಸೋಲಾರ್ ವ್ಯವಸ್ಥೆ ಮಾಡಿದ್ದಾರೆ, ಅದನ್ನು ಸರಿಯಾಗಿ ರೀತಿಯಲ್ಲಿ ಮಾಡಿಲ್ಲ. ಈ ಶಾಲೆ ಆವರಣದಲ್ಲಿ ಏಕಾಏಕಿ ಈ ಪ್ರವಾಸಿಗರು ಬಂದು ಕೂಡಿಗೆ ಪಾಲ್ಸಿಗೆ ಹೋಗುವವರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳನ್ನು ಆ ಶಾಲೆ ಆವರಣದಲ್ಲಿ ನಿಲ್ಲಿಸಿ ಸೌಂಡ್ಗಳನ್ನು ಹಾಕೋದು, ಮತ್ತೆ ಅಲ್ಲಿ ಗಲೀಜು ಮಾಡೋದು, ಬಾಟ್ಲಿಗಳನ್ನೆಲ್ಲ ಎಸೆಯೋದೆಲ್ಲ ಮಾಡ್ತಾ ಇದ್ದಾರೆ. ಅದನ್ನು ಇಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು. ಎಷ್ಟೋ ಸಾರಿ ಗ್ರಾಮದ ಜನರು ಮನವಿ ಮಾಡಿದ್ರು ಅಧಿಕಾರಿಗಳು ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾವಾಗ ತೆರೆ ಬೀಳುತ್ತೆ ಅಂತಾನೆ ಗೊತ್ತಿಲ್ಲ. ನಾವು ಕೂಡ ನಮ್ಮ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸಗಳು ಕೂಡ ಮಾಡ್ತೀವಿ. ಅದೇ ರೀತಿ ನಮ್ಮ ಈ ಶಾಲೆ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಏನಿದಾವೆ ಈ ಭಾಗದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಶಾಲೆಗಳು 8 ಶಾಲೆಗಳಿದ್ವು. ಈಗ 4 ಮಾತ್ರ ಚಾಲ್ತಿಯಲ್ಲಿದೆ, ಇನ್ನು 4 ಶಾಲೆ ಮುಚ್ಚಿ ಹೋಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿನ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಕೆಲವೊಂದು ಶಿಕ್ಷಕರು ಶಿಕ್ಷಕಿಯರು ಶಾಲೆಗಳನ್ನು ಉತ್ತಮ ರೀತಿಯಲ್ಲಿ ತೆಗೆದುಕೊಳ್ಳುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಟ್ರಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಎಷ್ಟೋ ಶಿಕ್ಷಕರು ನಾವು ನೋಡಿದ್ದೀವಿ, ನಮ್ಮ ಕಳಸ ಭಾಗ ಆಗಲಿ, ಕೆಲವೊಂದು ನಮ್ಮ ಇದೇ ಸುಂಕಸಾಲೆ ಗ್ರಾಮ ವ್ಯಾಪ್ತಿಗೆ ಬರುವಂತಹ ಶಾಲೆಗಳಾಗಲಿ, ಎಷ್ಟೋ ಒಂದು ಶಾಲೆಗಳನ್ನು ಉತ್ತಮ ರೀತಿಯಲ್ಲಿ ತಗೊಂಡು ಅದಕ್ಕೆ ಪ್ರಶಸ್ತಿ ಬರುವಂತ ಕೆಲಸಗಳು ಕೂಡ ಶಿಕ್ಷಕರು ಮಾಡಿದ್ದಾರೆ. ಕೆಲವೊಂದು ಶಿಕ್ಷಕರು ಅದಕ್ಕೆ ಒತ್ತು ಕೊಡೋದಿಲ್ಲ, ಅವರಿಗೇನೋ ತಿಂಗಳಾಗೋತ್ತಿಗೆ ಸಂಬಳ ಬಂದ್ರೆ ಸಾಕು ಅಂತ. ಬಟ್ ಅದನ್ನೇ ನೋಡ್ಕೊಂಡು ಹಳ್ಳಿ ಭಾಗದ ಜನರು ಹಾಸ್ಟೆಲು, ಪ್ರತಿಯೊಂದು ಕೆಲವೊಂದು ದೂರ ಹಳ್ಳಿಗಳಿಗೆ ಅಂದ್ರೆ
ಸಿಟಿಗಳಿಗೆ ತಗೊಂಡು ಮಕ್ಕಳನ್ನು ಬಿಡುವಂತ ಪರಿಸ್ಥಿತಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಏನೋ ಸ್ವಲ್ಪ ಮೇಲೆ ಬರ್ತಾ ಇತ್ತು, ಈಗ ಮತ್ತೆ ಅದೇ ಸ್ಥಿತಿ ಹೋಗುವಂತ ಪರಿಸ್ಥಿತಿ ಆಗಿದೆ. ಯಾಕಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟವರು ಯಾರೇ ಆಗ್ಲಿ ತುಂಬಾ ಒತ್ತು ಕೊಡಬೇಕು. ಸರ್ಕಾರಿ ಶಾಲೆಗಳನ್ನು ಇನ್ನಷ್ಟು ಬೆಳೆಸಬೇಕು. ಯಾಕಂದ್ರೆ ಬಡ ಜನರೇ ಇರೋದು ಈ ಹಳ್ಳಿ ಭಾಗದ ಜನರು. ಕೆಲವು ದೊಡ್ಡ ದೊಡ್ಡ ಶ್ರೀಮಂತರು ಏನೋ ದೊಡ್ಡ ಸ್ಕೂಲ್ ಕಾಲೇಜುಗಳಿಗೆಲ್ಲ ಸೇರಿಸ್ತಾರೆ, ಬಟ್ ಪಾಪದವರು ಎಲ್ಲಿ ಸೇರಿಸೋದು. ಬಟ್ ಅದಕ್ಕೆ ಈ ಭಾಗದ ಜನರನ್ನು ಸ್ವಲ್ಪ ಶಾಲೆಗಳನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಇನ್ನಷ್ಟು ಶಾಲಾ ಮಕ್ಕಳು ಕೂಡ ಬರ್ತಾರೆ. ಈ ಸಣ್ಣ ಅಂದ್ರೆ 2ನೇ ಕ್ಲಾಸ್ 3ನೇ ಕ್ಲಾಸಿಗೂ ಹಾಸ್ಟೆಲ್ಗೆ ತಗೊಂಡು ಹೋಗುವಂತ ಪರಿಸ್ಥಿತಿ ಈ ಹಳ್ಳಿ ಭಾಗದ ಜನರಿಗೆ ಆಗಿದೆ. ದಯವಿಟ್ಟು ಇದು ಶಿಕ್ಷಣ ಅಧಿಕಾರಿಗಳು ಅಷ್ಟೇ, ಇಲಾಖೆಯವರು ಅಷ್ಟೇ, ಸಂಬಂಧಪಟ್ಟವರು ಯಾರೇ ಆಗ್ಲಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ದಯವಿಟ್ಟು ಈ ತರ ಹಳ್ಳಿ ಜನರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಹೇಳ್ತಾ ಇವುಗಳ ಗಮನಕ್ಕೆ ತರುವಂತ ಕೆಲಸಗಳು ಕೂಡ ಮಾಡ್ತೀವಿ. ಕ್ಯಾಮರಾಮ್ಯಾನ್ ಕಿರಣ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ದೇವಸ್ಥಾನಕ್ಕೆ ಈಗ ಎಲ್ಲಿಂದ ಬಂದಿರಿ ಸರ್ ನೀವೀಗ? ಹುಣಸಾಲೆಯಿಂದ ರಾಣಿಜರಿಗ. ಈಗ ಹೇಗಿದೆ ಸರ್, ರೋಡಲ್ಲೆಲ್ಲ ಹೋಗ್ಬೋದಾ? ರೋಡ್ ಎಲ್ಲ ಫುಲ್ ಹೋಗಿದೆ ಸರ್. ಹೋಗಿದೆ. ಅಲ್ಲಿ ತುಂಬ ಜಾಗದಲ್ಲಿ ತುಂಬ ಅದೇ ಒಂದು ದೊಡ್ಡ ಗುಂಡಿ ಅಂತ. ಹೌದು, ಅಲ್ಲಿ ಹಾಳಾಗಿದೆ. ಮೇಲೆ ತುಂಬ ಹಾಳಾಗಿದೆ. ಪಂಚಾಯತಿಗೆ ಹೇಳಿದ್ದೀವಿ. ಈಗ ಪ್ರವಾಸಕ್ಕೆಲ್ಲ ಬಂದಿದ್ದಾರಲ್ಲ, ಅವ್ರು ಏನು ಹೇಳ್ತಾರೆ ಈ ರಸ್ತೆ ಬಗ್ಗೆ? ರೋಡ್ ಸರಿ ಇಲ್ಲ ಹಾಗೆ ಅಂತ ಹೇಳ್ತಾರೆ. ಅವ್ರ ಹತ್ರನೇ ಕೇಳೋಣ. ಗಾಡಿ ಹಾಕೊಂಡು ಮೇಡಮ್, ನೀವೀಗ ಪ್ರವಾಸಕ್ಕೆ ಬಂದಿದ್ರಲ್ಲ, ಈ ರಸ್ತೆ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿದೆಯಾ? ಮುಖ ತೋರಿಸಿ ಮಾರ್ರೆ ಸ್ವಲ್ಪ. ಚೆನ್ನಾಗಿದೆಯಾ? ರೋಡ್ ಒಂದು ಸರಿ ಮಾಡಿಸ್ಬಿಟ್ರೆ ಭಾರಿ ಚೆನ್ನಾಗಿರುತ್ತೆ. ಇಲ್ಲ, ಆ್ಯಕ್ಚುಲಿ ರೋಡು ಕರೆಕ್ಟ್ ಹಿಂಗೆ ಅಡ್ವೆಂಚರ್ ಆಯ್ತು ಒಂದು. ಆ್ಯಕ್ಚುಲಿ ಇದು ಪಿಕಪ್ಪಲ್ಲಿ ಬಂದಿದ್ದೆ ಒಳ್ಳೇದಿತ್ತು, ಒಳ್ಳೆ ಅಡ್ವೆಂಚರ್ ಟೈಪ್ ಆಯ್ತು ಒಂದು. ಚೆನ್ನಾಗಿತ್ತು, ಆಫ್ ರೋಡಿಂಗ್ ಒಂದು ಹೊಸ ಎಕ್ಸ್ಪೀರಿಯನ್ಸು. ಮೇಲ್ಗಡೆ ವ್ಯೂ ತುಂಬ ಚೆನ್ನಾಗಿತ್ತು. ಯಾವ ಊರಿಂದ ಬಂದಿದ್ದು? ಯಾವ ಊರಿಂದ ಬಂದಿದ್ದು? ನಾವು ತರೀಕೆರೆ. ಆ ಕಡೆ ಕನ್ಫರ್ಮ್ ಮಾಡಿದ್ರೆ ಈಗ ಈ ರೋಡ್ ಎಲ್ಲ ಚೆನ್ನಾಗಿದೆಯಲ್ಲ? ರೋಡ್ ಹಿಂಗೆ ಇರಲಿ, ಕರೆಕ್ಟ್ ಇದೆ, ಇದು ಅಡ್ವೆಂಚರ್ ಟೈಪು. ರೋಡ್ ಒಂದು ಚೆನ್ನಾಗಾಗಲಿ ಅಂತ ಇಲ್ಲಿ ಗ್ರಾಮ ಜನರು ಹೇಳ್ತಾರೆ, ನೀವು ನೋಡಿದ್ರೆ ಇದೇ ಥರ ಇರಲಿ ಅಂತ. ಸರಿ, ಆಯಿತು. ಒಂದು ಸ್ವಲ್ಪ ಚೆನ್ನಾಗಿದೆ. ದುರ್ಗದಲ್ಲಿ ಶಾಲೆಯ ಆವರಣದಲ್ಲಿ ಕೂಡ ಈ ಕೂಡಿಗೆ ಫಾಲ್ಸಿಗೆ ಬಂದವರು ಪ್ರವಾಸಿಗರು ನೋಡಿ ಅಲ್ಲಲ್ಲೇ ಅವರು ಕಾಂಪೌಂಡ್ ಬಳಿ ಗಾಡಿ ನಿಲ್ಲಿಸಿದ್ದಾರೆ. ನೀವು ನನ್ನ ಎಡಭಾಗದಲ್ಲೂ ಕೂಡ ಕಾಣುತ್ತೆ ನೋಡಿ, ಅಲ್ಲೂ ನಿಲ್ಲಿಸಿದ್ದಾರೆ. ಬಟ್ ಅವರಿಗೆ ಶಾಲೆಯಲ್ಲಿ ಯಾವುದೇ ಥರದ ಮಾಹಿತಿ ಕೂಡ ಕೊಡದೆ ಅವರು ಏಕಾಏಕಿ ಗಾಡಿ ನಿಲ್ಲಿಸಿದ್ದಾರೆ. ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಆಟ ಆಡಲಿಕ್ಕೂ ತುಂಬ ಕಷ್ಟ ಅಂತ ಹೇಳ್ತಿದ್ದಾರೆ. ಮತ್ತು ನಮ್ಮ ಗಮನಕ್ಕೆ ಬಂದಿಲ್ಲ, ಅವರು ಸ್ಕೂಲಲ್ಲಿ ಪಾಠ ಮಾಡೋ ಟೈಮಲ್ಲಿ ಕೂಡ ಗಾಡಿ ನಿಲ್ಲಿಸಿ ಹೋಗಿರ್ತಾರೆ. ಬಟ್ ಈಗ ಅವರಿಗೆಲ್ಲ ಏಕಾಏಕಿ ಬಂದು ಈ ಥರ ಗಾಡಿ ನಿಲ್ಲಿಸಿದರೆ ತುಂಬ ತೊಂದರೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟವರು ಕೂಡ ಗಮನ ಹರಿಸಬೇಕು. ಇದು ಕೂಡಿಗೆ ನೋಡಿ, ಆ ಕಡೆ ಎಲ್ಲ ಎಡಭಾಗದಲ್ಲಿ ತುಂಬ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ, ಆ ಕಡೆ ಎಲ್ಲರೂ ಹೋಗುವ. ಬಟ್ ಇಲ್ಲಿ ಶಾಲೆ ಆವರಣದಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿ ಶಾಲೆಯವರ ಹತ್ರ ಕೇಳಿದಾಗ ನಮ್ಮ ಗಮನ ಗೊತ್ತಿಲ್ಲ, ನಾವು ಪಾಠ ಇದು ಮಾಡೋ ಟೈಮಲ್ಲಿ ಈ ಥರ ನಿಲ್ಲಿಸಿ ಹೋಗಿದ್ದಾರೆ, ನಾವು ಅವರಿಗೆ ಜೋರು ಮಾಡ್ತೀವಿ ಆದರೂ ಕೇಳಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಅದಕ್ಕೆ ಗಮನ ಹರಿಸ್ಕೊಂಡು ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಗಾಡಿಗಳನ್ನೆಲ್ಲ ಇಲ್ಲಿಂದ ಬೇರೆ ಕಡೆಗೆ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಲಿ. ಈ ಪಾರ್ಕಿಂಗ್ ಏನು ಚಾರ್ಜ್ ತಗೊಳ್ತಾರೆ ಇದಕ್ಕೂ ದುಡ್ಡು ತಗೊಳ್ತಾರೆ ಕೆಲವರೆಲ್ಲ, ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ಬನ್ನಿ ಹೋಗೋಣ ಮುಂದೆ. ಏನು ನಾನು ಈಗ ನಮ್ಮ ಬಲರಾಯನ ದುರ್ಗಕ್ಕೆ ಮತ್ತು ಕಾಲಭೈರವೇಶ್ವರ ದೇವಸ್ಥಾನ ಸರ್ಕಲಲ್ಲಿ ಇದ್ದೀನಿ. ಇದು ಏನು ನೋಡ್ತಾ ಇದ್ದೀರಿ, ಇದು ಪಾರ್ಕಿಂಗ್ ವ್ಯವಸ್ಥೆ, ಇದೇ ಪಾಯಿಂಟು. ಇಲ್ಲಿಂದ ಎಡಭಾಗಕ್ಕೆ ಹೋದರೆ ರಾಣಿಜರಿ, ಬಲಭಾಗಕ್ಕೆ ಬಂದರೆ ಕಾಲಭೈರವೇಶ್ವರ ಟೆಂಪಲು. ರಸ್ತೆಗಳು ನೋಡೋಕ್ಕಿಲ್ಲ, ಈಗೇನೋ 2 ದಿನ ಮಳೆ ಇಲ್ಲ, ಹಾಗಾಗಿ ಸ್ವಲ್ಪ ಒಣಗಿದೆ. ಇಲ್ಲಾಂದರೆ ಕೆಸರಲ್ಲಿ ಬರೋಕ್ಕಾಗ್ತಾಯಿಲ್ಲ. ಬನ್ನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.